ಬ್ರೇಕ್ ನಂತರ ಸುವರ್ಣ ನ್ಯೂಸ್ಗೆ ಸ್ವಾಗತ. ನಾಳೆಯಿಂದ ಬಜೆಟ್ ಅಧಿವೇಶನ ಶುರುವಾಗುತ್ತೆ. 31ನೇ ತಾರೀಕಿನವರೆಗೆ ನಡೆಯೋ ಈ ಅಧಿವೇಶನದಲ್ಲಿ ನಾಳೆ 12:30ಕ್ಕೆ ಸಿಎಂ ಸಿದ್ದರಾಮಯ್ಯ ಮಂಡಿಸೋ ಬಜೆಟ್ಟೇ ವಿಶೇಷ. ಅದರ ಸಂಪೂರ್ಣ ವಿವರ ಇಲ್ಲಿದೆ. ಮುಖ್ಯಮಂತ್ರಿಯಾಗಿ ಮೊದಲ ಸಲ ಮತ್ತು ಒಟ್ಟಾರೆಯಾಗಿ 8ನೇ ಬಜೆಟ್ ಮಂಡಿಸ್ತಿರೋ ಸಿದ್ದರಾಮಯ್ಯ ಅವರ ಮುಂದೆ ಹಲವಾರು ರೀತಿಯ ಸವಾಲುಗಳಿವೆ, ನಾನಾ ತರಹದ ಕುತೂಹಲಗಳಿವೆ, ಜನಸಾಮಾನ್ಯರಲ್ಲಿ ಅಪಾರವಾದ ನಿರೀಕ್ಷೆಗಳಿವೆ. ಇವೆಲ್ಲವುಗಳ ಪರಿಣಾಮ ಸಿದ್ದರಾಮಯ್ಯ ದೊಡ್ಡ ಒತ್ತಡಕ್ಕೆ ಸಿಲುಕಿದ್ದಾರೆ. ಇಂತಹ ಒತ್ತಡದ ಮಧ್ಯೆ ಎಂಥ ಬಜೆಟ್ ಕೊಡಬಲ್ಲರು? ಅದು ಮತ್ತೊಂದು ದೊಡ್ಡ ಕುತೂಹಲ. ಸಿದ್ದು ಮುಂದೆ ಹಲವು ಸಮಸ್ಯೆಗಳು, ವಿಪರೀತವಾಗಿವೆ ರಾಜಕೀಯ ಒತ್ತಡಗಳು. ಒಳ್ಳೆ ಬಜೆಟ್ ಅನ್ನೇ ಕೊಡ್ತಾರೆ ಅನ್ನೋ ಒತ್ತಡಕ್ಕೆ ಸಿಲುಕಿರೋ ಸಿದ್ದರಾಮಯ್ಯನವರಿಗೆ ಈಗ ಹಲವಾರು ರೀತಿಯ ಸಮಸ್ಯೆಗಳಿದ್ದಾವೆ. ಇತ್ತೀಚೆಗಷ್ಟೇ ಕೆಪಿಸಿಸಿ ಅಧ್ಯಕ್ಷ ಪರಮೇಶ್ವರ್ ಪತ್ರ ಬರೆದು ಕಾಂಗ್ರೆಸ್ ಪ್ರಣಾಳಿಕೆಯ ಎಲ್ಲ ಅಂಶಗಳನ್ನ ಬಜೆಟ್ನಲ್ಲಿ ಅಳವಡಿಸಿಕೊಳ್ಳಿ ಎಂದಿದ್ದಾರೆ. ಪ್ರಣಾಳಿಕೆಯಲ್ಲಿ ಹೇಳಿರೋದನ್ನೆಲ್ಲ ಅಳವಡಿಸಿಕೊಂಡ್ರೆ ಹಣಕಾಸಿನ ಕೊರತೆ ಉಂಟಾಗುತ್ತೆ, ಬಿಟ್ರೆ ವಿರೋಧಿಗಳು ಹೈಕಮಾಂಡ್ಗೆ ದೂರು ಕೊಡೋಕೆ ದಾರಿ ಮಾಡಿಕೊಟ್ಟಂತಾಗುತ್ತೆ. ಇದಲ್ಲದೆ ಯಾವಾಗ ಬೇಕಾದರೂ ಲೋಕಸಭಾ ಚುನಾವಣೆ ಬರೋದ್ರಿಂದ ಅನಿವಾರ್ಯವಾಗಿ ಜನಪ್ರಿಯ ಯೋಜನೆಗಳನ್ನೇ ಘೋಷಣೆ ಮಾಡಬೇಕಾಗಿದೆ. ಆಗ ಅಭಿವೃದ್ಧಿ ವಿರೋಧಿ ಬಜೆಟ್ ಅಂತ ಜೆಡಿಎಸ್ ಮತ್ತು ಬಿಜೆಪಿ ಪಕ್ಷಗಳು ಮುಗಿಬೀಳುತ್ತವೆ. ಅದರಲ್ಲೂ ಪ್ರತಿಪಕ್ಷದ ನಾಯಕ ಕುಮಾರಸ್ವಾಮಿ ಅವರಂತೂ ಸಿದ್ದರಾಮಯ್ಯರಿಂದ ಏನಾದರೂ ತಪ್ಪಾಗ್ಲಿ ಅಂತಾನೆ ಕಾಯ್ತಾ ಇದ್ದಾರೆ. ಈಗಿನ ಮುಖ್ಯಮಂತ್ರಿಗಳು 7 ಅವಧಿಗೆ ಆಯವ್ಯಯವನ್ನು ಮಂಡನೆ ಮಾಡಿರ್ತಕ್ಕಂಥ ಅತ್ಯಂತ ಪ್ರತಿಭಾನ್ವಿತ ಅರ್ಥ ಸಚಿವರು, ಹಲವಾರು ಮಾಹಿತಿಗಳನ್ನು ಹೊಂದಿರತಕ್ಕಂಥದ್ದು, ಅನುಭವದಿಂದ ಭಾಳ ದೊಡ್ಡ ಮಟ್ಟದ ಅನುಭವ ಇರತಕ್ಕಂಥವ್ರು. ಆ ಬಜೆಟನ್ನು ಮಂಡನೆ ಮಾಡಿದ ನಂತರ ಸ್ವಲ್ಪ ನಮಗೆ ತಿಳುವಳಿಕೆ ಯಾವ ರೀತಿ ಪಡ್ಕೊಳ್ಳಿಕ್ಕೆ ಸಾಧ್ಯ ಆ ಬಜೆಟ್ನಿಂದ, ಅದಕ್ಕೆ ನಾನು ಕುತೂಹಲದಿಂದ ಕಾಯ್ತಾ ಇದ್ದೇನೆ. ಸಿದ್ದರಾಮಯ್ಯ ಹೇಳಿ ಕೇಳಿ ಅಹಿಂದ ವರ್ಗಗಳ ನಾಯಕ. ಈಗ ಆ ಸಮುದಾಯಗಳು ಸಿದ್ದರಾಮಯ್ಯ ಅವರ ಮೇಲೆ ದೊಡ್ಡ ನಿರೀಕ್ಷೆ ಇಟ್ಟುಕೊಂಡಿವೆ. ಈ ಬಜೆಟ್ನಲ್ಲಿ ಜಾತಿವಾರು ಜನಗಣತಿಯ ಘೋಷಣೆ ಆಗೇ ಆಗುತ್ತೆ ಅಂತ ಕಾಯ್ಕೊಂಡಿವೆ. ಸತತವಾಗಿ ಶೋಷಣೆಗೊಳಗಾಗಿರುವ ಹಲವಾರು ಸಮುದಾಯಗಳು ಈಗ ಆಸೆಗಣ್ಣಿನಿಂದ ಸಿದ್ದರಾಮಯ್ಯ ಅವರತ್ತ ನೋಡ್ತಾ ಇವೆ. ಅವರೆಲ್ಲರ ಕನಸಿಗೆ ತಕ್ಕಂಥ ಬಜೆಟ್ ಮಂಡಿಸೋ ದೊಡ್ಡ ಒತ್ತಡ ಸಿದ್ದರಾಮಯ್ಯ ಅವರ ಮೇಲಿದೆ. ಒಟ್ಟಾರೆಯಾಗಿ ನೋಡೋದಾದ್ರೆ ಸಿದ್ದರಾಮಯ್ಯನವರಿಗೆ ಅನುಕೂಲನೂ ಇದೆ, ಅನಾನುಕೂಲನೂ ಇದೆ. ಈಕ್ವಾಲಿಟಿ ಬೇಕು ಅಂದ್ರೆ ಇವತ್ತಿರ್ತಕ್ಕಂಥ ಬಡವನಿಗಪ್ಪ ನೀ ಬಡವಾಗಿರೋ ಪರವಾಗಿಲ್ಲ, 4 ವರ್ಷ ಆದಮೇಲೆ ಉದ್ಧಾರ ಮಾಡಿದ್ಮೇಲೆ ನಿಂಗೆ ಅನುಕೂಲ ಆಗ್ತದೆ ನಾನು ಒಪ್ಪಲ್ಲ, ನನ್ನ ಜೀವನ ಸೌದೋಗ್ತಾ ಇದೆ ಅಂತಾನೆ. ಸೊ ಆ ಹಿನ್ನೆಲೆಯಿಂದ ನನಗನ್ಸೋದು ಎಸ್ಪೆಷಲಿ ಸಿದ್ದರಾಮಯ್ಯನವರು ಈಕ್ವಿಟಿ ಬಗ್ಗೆ ತುಂಬ ಯೋಚನೆ ಮಾಡ್ತಾರೆ, ಗ್ರೋತ್ ಬಗ್ಗೆ ಯೋಚನೆ ಮಾಡ್ತಾರೆ ಅಂತಿಲ್ಲ. ಅವರಿಗೆ ಅಹಿಂದ ಬ್ಯಾಕ್ಗ್ರೌಂಡಿಂದ ಬಂದಿರೋದ್ರಿಂದ ಅವರಿಗೆ ಈಕ್ವಿಟಿ ಬಗ್ಗೆ ತುಂಬ ಕಾಳಜಿ. ಸಿದ್ದರಾಮಯ್ಯ ಅವರಿಗಿರುವ ಅನುಭವ, ರಾಜಕೀಯ ಇಚ್ಛಾಶಕ್ತಿ, ದಕ್ಷ ಆಡಳಿತ ಕೊಡಬೇಕು ಅನ್ನುವ ಕಳಕಳಿಯಿಂದಾಗಿ ಸಮತೋಲಿತ ಬಜೆಟ್ ಇರುತ್ತೆ ಅನ್ನೋ ನಂಬಿಕೆ ಇದೆ. ಅದು ಎಷ್ಟರ ಮಟ್ಟಿಗೆ ಸಾಕಾರಗೊಳ್ಳುತ್ತೆ ಅನ್ನೋದು ನಾಳೆ ಗೊತ್ತಾಗುತ್ತೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ಅಲ್ಲಾವುದ್ದೀನ್ ಜೊತೆ ಧರಣೀಶ್ ಬೂಕನಕೆರೆ, ಸುವರ್ಣ ನ್ಯೂಸ್. ಬಿಜೆಪಿಯೊಂದಿಗೆ ಹೊಂದಾಣಿಕೆಗೆ ಸಿದ್ಧ, ಆದರೆ ಷರತ್ತುಗಳು ಅನ್ವಯಿಸುತ್ತವೆ. ಇದು ಮಾಜಿ ಸಿಎಂ ಯಡಿಯೂರಪ್ಪನವರ ಹೇಳಿಕೆ. ಇವತ್ತು ನಡೆದ ಕೆಜೆಪಿ ಸಭೆಯಲ್ಲಿ ಬಿಜೆಪಿ ಜೊತೆ ಹೊಂದಾಣಿಕೆ ಓಕೆ, ವಿಲೀನ ಯಾಕೆ ಅನ್ನೋ ಮಾತನ್ನ ಬಹುತೇಕ ಕೆಜೆಪಿ ಕಾರ್ಯಕರ್ತರು ವ್ಯಕ್ತಪಡಿಸಿದ್ದಾರೆ. ಬಿಜೆಪಿಯೊಂದಿಗೆ ಹೊಂದಾಣಿಕೆಗೆ ಸಿದ್ಧ, ಆದರೆ ಷರತ್ತುಗಳು ಅನ್ವಯಿಸ್ತವೆ. ಇದು ಇವತ್ತು ಇಡೀ ದಿನ ನಡೆದ ಕೆಜೆಪಿ ಸಭೆಯನ್ನ ಒಂದು ಸಾಲಿನಲ್ಲಿ ವಿಶ್ಲೇಷಿಸಬಹುದಾದ ರೀತಿ. ಬೆಳಗ್ಗೆ ಸಭೆಗೂ ಮುನ್ನ ಸುವರ್ಣ ನ್ಯೂಸ್ ಜೊತೆ ಮಾತನಾಡ್ತಾ ಎಂಥದ್ದೊಂದು ಸೂಚನೆ ನೀಡಿದ್ದ ಯಡಿಯೂರಪ್ಪ, ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ರಾಜನಾಥ್ ಸಿಂಗ್, ನರೇಂದ್ರ ಮೋದಿ ಸೇರಿದಂತೆ ಯಾರ ಜೊತೆ ಬೇಕಾದರೂ ಮಾತುಕತೆಗೆ ಸಿದ್ಧ ಅಂದಿದ್ರು. ಯಾರು ಮುಂಚೆ ಅರ್ಜಿ ಹಾಕಬೇಕು, ಯಾರು ಮಾತಾಡಬೇಕು, ಯಾರು ಮಾತಾಡಬಾರ್ದು ಅನ್ನೋದೆಲ್ಲ ಪ್ರಶ್ನೆ ಅಲ್ಲ. ಪ್ರಶ್ನೆ ಈ ದೇಶದ ಅಳಿವುಳನ್ನು ಪ್ರಶ್ನೆ, ದೇಶದ ಏಕತೆ, ಅಖಂಡತೆ, ಸಮಗ್ರತೆ ದೃಷ್ಟಿಯಿಂದ ನರೇಂದ್ರ ಮೋದಿ ಅಂತ ಒಬ್ಬ ನಾಯಕ ಪ್ರೊಜೆಕ್ಟ್ ಆಗ್ತಿರೋ ಈ ಸಂದರ್ಭದಲ್ಲಿ ನಮ್ಮ ನಿಲುವೇನಿರಬೇಕು ಅಂತ ಸಹಜವಾಗಿ ನಮ್ಮ ಕಾರ್ಯಕರ್ತರ ಜೊತೆಲಿ ಕುತೂಹಲ ಇರುತ್ತೆ. ಅದೆಲ್ಲದರ ಬಗ್ಗೆಯೂ ಚರ್ಚೆ ಮಾಡ್ತೇವೆ. ಚರ್ಚೆ ಮಾಡಿ ಒಂದು ನಿರ್ಧಾರಕ್ಕೆ ಇವತ್ತಿಲ್ಲ ನಾಳೆ ಬರಲೇಬೇಕಾಗುತ್ತೆ. ಸೂಕ್ತವಾದ ಕಾಲದಲ್ಲಿ ಸೂಕ್ತವಾದ ನಿರ್ಧಾರವನ್ನು ತಗೊಳ್ತೇವೆ. ನಾವು ಬಿಚ್ಚು ಮನಸ್ಸಿಂದ ಚರ್ಚೆ ಮಾಡ್ತೇವೆ. ಯಾವುದೇ ರಿಸರ್ವೇಷನ್ ನಮ್ಮ ಹತ್ರ. ಹೀಗೆ ಹೇಳಿದ್ದ ಯಡಿಯೂರಪ್ಪನವರಿಗೆ ಕಾಡುತ್ತಿದೆ ಒಂದು ಪ್ರಶ್ನೆ. ಬಿಜೆಪಿಯೊಂದಿಗೆ ಕೆಜೆಪಿ ವಿಲೀನ ಮಾಡುವುದೋ ಅಥವಾ ಹೊಂದಾಣಿಕೆ ಮಾಡಿಕೊಳ್ಳುವುದೋ?
ಈ ಗೊಂದಲದಲ್ಲೇ ಇವತ್ತು ಕೆಜೆಪಿ ಪ್ರಮುಖರಿಂದ ಅಭಿಪ್ರಾಯ ಸಂಗ್ರಹಿಸಲು ಮುಂದಾದ ಯಡಿಯೂರಪ್ಪ ದಿನದ ಕೊನೆಗೆ ಮತ್ತಷ್ಟು ಗೊಂದಲದಲ್ಲಿ ಬಿದ್ದಿದ್ರು. ಜಿಲ್ಲಾವಾರು ಅಭಿಪ್ರಾಯ ಸಂಗ್ರಹಿಸುವಾಗ ಒಂದೊಂದು ಜಿಲ್ಲೆಯ ಪ್ರಮುಖರು ಒಂದೊಂದು ರೀತಿಯ ಅಭಿಪ್ರಾಯವನ್ನ ಹೇಳುವಾಗ ಬಿಎಸ್ವೈರ ಗೊಂದಲ ದುಪ್ಪಟ್ಟಾಗಿತ್ತು. ಅಂದಹಾಗೆ ಬಿಜೆಪಿ ಪ್ರಮುಖರಿಂದ ಬಂದ ಅಭಿಪ್ರಾಯಗಳು ಹೀಗಿದ್ದವು. ಬಹುತೇಕ ಬಿಜೆಪಿ ಪ್ರಮುಖರು ಬಿಜೆಪಿಯ ಜೊತೆ ವಿಲೀನದ ಚರ್ಚೆ ಹಿನ್ನೆಲೆಯನ್ನೇ ಪ್ರಶ್ನಿಸಿದ್ರು. ಯಾವುದೇ ಕಾರಣಕ್ಕೂ ಬಿಜೆಪಿಯಲ್ಲಿ ಕೆಜೆಪಿ ವಿಲೀನ ಮಾಡಬೇಡಿ, ಪಕ್ಷದ ಅಸ್ತಿತ್ವ ಉಳಿಸಿಕೊಂಡು ಹೊಂದಾಣಿಕೆ ಮಾಡಿಕೊಳ್ಳಿ ಅಂದ್ರು. ಬಿಜೆಪಿಯಿಂದ ಗೌರವಯುತ ಆಹ್ವಾನ ಸಿಕ್ಕರೆ ಮಾತ್ರ ಮಾತುಕತೆಗೆ ಮುಂದಾಗಿ ಎಂದ ನಾಯಕರು. ಈ ನಿಟ್ಟಿನಲ್ಲಿ ತರಾತುರಿಯ ನಿರ್ಧಾರ ಕೈಗೊಳ್ಳಬೇಡಿ ಅಂದ್ರು. ಆತ್ಮಗೌರವಕ್ಕೆ ಚ್ಯುತಿ ತರುವಂತಹ ನಿರ್ಣಯ ಮಾಡಬೇಡಿ ಎಂದು ಕಿವಿಮಾತು ಹೇಳಿದ್ರು. ಇನ್ನು ಯಾವ್ಯಾವ ಜಿಲ್ಲೆಯವರ ಅಭಿಪ್ರಾಯ ಹೇಗಿತ್ತು ಎಂದರೆ, ಬೀದರ್, ಗುಲ್ಬರ್ಗಾ, ರಾಯಚೂರು, ಹಾಸನ ಹಾಗೂ ಚಿಕ್ಕಮಗಳೂರು ಜಿಲ್ಲೆಯ ಪ್ರಮುಖರು ಬಿಜೆಪಿ ಜೊತೆ ವಿಲೀನ ಮಾಡಿದ್ರೆ ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಉತ್ತಮ ಎಂಬ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು. ಇನ್ನು ಬಿಜೆಪಿ ಜೊತೆ ವಿಲೀನ ಬೇಡವೇ ಬೇಡ ಎಂದವರು ಬೆಳಗಾವಿ, ಧಾರವಾಡ, ಕಾರವಾರ ಮತ್ತು ಉತ್ತರ ಕನ್ನಡ ಜಿಲ್ಲೆಯ ಪ್ರಮುಖರು. ಇನ್ನು ಪ್ರಾದೇಶಿಕ ವಾತಾವರಣದ ಹಿನ್ನೆಲೆಯಲ್ಲಿ ಜೆಡಿಎಸ್ ಜೊತೆ ಹೊಂದಾಣಿಕೆ ಮಾಡಿಕೊಂಡ್ರೆ ಉತ್ತಮ ಎಂಬ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದು ತುಮಕೂರು, ಚಿತ್ರದುರ್ಗ ಹಾಗೂ ಮೈಸೂರು ಜಿಲ್ಲೆಯ ಪ್ರಮುಖರು. ಉಳಿದವರು ಯಡಿಯೂರಪ್ಪ ಕೈಗೊಳ್ಳುವ ನಿರ್ಧಾರಕ್ಕೆ ಬದ್ಧ ಅಂದ್ರು. ಸಭೆಯಲ್ಲಿ ಖಡಕ್ಕಾಗಿ ತಮ್ಮ ಅಭಿಪ್ರಾಯ ಮಂಡಿಸಿದ್ದು ಮಾಜಿ ಸಚಿವೆ ಶೋಭಾ ಕರಂದ್ಲಾಜೆ. ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಎಲ್ಲರೂ ನಮ್ಮನ್ನು ಕರೆಯುತ್ತಿದ್ದಾರೆ, ಆದ್ರೆ ಚುನಾವಣೆಯ ನಂತರ ನಮ್ಮನ್ನ ಯಾರೂ ಕೇಳಲ್ಲ ಅಂದ ಶೋಭಾ, ಯಾವುದೇ ಪಕ್ಷದೊಂದಿಗೆ ಹೊಂದಾಣಿಕೆ ಮಾಡಿಕೊಳ್ಳೋದಾದ್ರೂ ನಮ್ಮೆಲ್ಲರ ಅಸ್ತಿತ್ವಕ್ಕೆ ಧಕ್ಕೆ ಬರದಂತೆ ನಿರ್ಧಾರವನ್ನ ಕೈಗೊಳ್ಳಿ ಅಂದ್ರು. ಅಂತಿಮವಾಗಿ ಬಿಎಸ್ವೈ ಕಾಂಗ್ರೆಸ್ ಹೊರತುಪಡಿಸಿ ಬೇರ್ಯಾವುದೇ ಪಕ್ಷದೊಂದಿಗೆ ಹೊಂದಾಣಿಕೆಗೆ ಸಿದ್ಧ ಅಂದ್ರು. ಸರ್ವಾನುಮತದಿಂದ ತೀರ್ಮಾನ ಆಯಿತು ಅಂತ ಹೇಳಿದ್ರೆ ಒಂದು ಪ್ರಬಲ ವಿರೋಧ ಪಕ್ಷವಾಗಿ ರಾಜ್ಯದಲ್ಲಿ ಸಂಘಟನೆಯನ್ನು ಬಲಪಡಿಸೋ ಕಡೆ ಕೆಲಸವನ್ನು ಪ್ರಾರಂಭ ಮಾಡಬೇಕು. ನಾವೇ ಒಂದು ಪರ್ಯಾಯ ಪ್ರತಿಪಕ್ಷವಾಗಿ ಬೆಳೀಬೇಕು. ಬರುವಂಥ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ವಿಚಾರಕ್ಕೆ ಹತ್ತಿರ ಇರುವಂಥ ಪಕ್ಷಗಳ ಜೊತೆ ಹೊಂದಾಣಿಕೆಯನ್ನು ಮಾಡಿಕೊಂಡು ಹೆಚ್ಚು ಲೋಕಸಭಾ ಸೀಟುಗಳನ್ನು ಗೆಲ್ಲುವಂಥ ಪ್ರಯತ್ನ ಮಾಡಬೇಕು ಅಂತೇಳಿ ರಾಜ್ಯದ ಹಿತ ಮತ್ತು ದೇಶದ ಹಿತವನ್ನು ಕಣ್ಮುಂದೆ ಇಟ್ಕೊಂಡು ಹೊಂದಾಣಿಕೆಯನ್ನು ಮಾಡ್ಕೋಬೇಕು ಅನ್ನುವಂಥ ಸರ್ವಾನುಮತದ ತೀರ್ಮಾನವನ್ನು ನಾವು ಮಾಡಿ ಎಲ್ಲ ಕಾರ್ಯಕರ್ತರಿಗೂ ಬೀಳ್ಕೊಟ್ಟಿದ್ದೇವೆ. ಕಾಂಗ್ರೆಸ್ ಬಿಟ್ಟು ಇತರೆ ಒಂದು ಥರ್ಡ್ ಫ್ರಂಟ್ ಇರ್ಬೋದು ಅಥವಾ ಬಿಜೆಪಿ ಇರ್ಬೋದು, ಈ ರೀತಿ ಲೈಕ್ ಮೈಂಡೆಡ್ ಪಾರ್ಟಿ ಅಂತ ಹೇಳಿದ್ರೆ ನಮಗಿರುವಂಥದ್ದು ಥರ್ಡ್ ಫ್ರಂಟ್ ಅಥವಾ ಬಿಜೆಪಿ. ಸದ್ಯದ ಪರಿಸ್ಥಿತಿಯಲ್ಲಿ ಯುಪಿಎ ಅಥವಾ ಎನ್ಡಿಎ ಎಂಬ ಎರಡು ಪ್ರಮುಖ ಆಯ್ಕೆಗಳು ಮುಂದಿರುವಾಗ ಯಡಿಯೂರಪ್ಪ ಬಿಜೆಪಿಯನ್ನೇ ಆಯ್ಕೆ ಮಾಡಿಕೊಳ್ಳುವ ಸಾಧ್ಯತೆ ನಿಚ್ಚಳವಾಗಿದೆ. ಆದರೆ ಇದಕ್ಕೂ ಮುನ್ನ ಮಾತುಕತೆ, ಸಂಧಾನ ಸೂತ್ರ ಹೀಗೆ ಸಾಕಷ್ಟು ಕಸರತ್ತು ನಡಿಬೇಕಿದೆ. ಹೀಗಾಗಿ ಇನ್ನು ಕೆಲ ತಿಂಗಳು ಯಡಿಯೂರಪ್ಪನವರ ನಡೆಯ ಚರ್ಚೆ ಹೀಗೆ ಮುಂದುವರಿಯಲಿದೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ರಾಜು ಹಾಗೂ ದೇವರಾಜ್ ಜೊತೆ ವೀರೇಂದ್ರ ಉಪ್ಪುಂದ, ಸುವರ್ಣ ನ್ಯೂಸ್. ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ನ ನಂತರ.